ಬದುಕುವಂಥದ್ದು ಕಲಿಸ್ತದೆ. ಅಷ್ಟಾದ್ರೂ ಸಾಕಲ್ರಿ, ಈ ದ್ವೇಷ ಭಾಷೆ ಯಾಕೆ ಬರ್ತದೆ? ಈಗ ಕಳೆದ 11 ವರ್ಷಗಳಿಂದ ಇದು ಹೆಚ್ಚಾಗಿದ್ದಕ್ಕಾಗಿ ಮತ್ತು ಇದ್ದಂಥ ಕಾನೂನಿನಿಂದ ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜಾಮೀನು ತೊಗೊಂಡು ಮಾತಿದ್ದು ಮತ್ತು ಹೊರಗೆ ಬಂದು ಮಾತಾಡ್ತಾ ಅಡ್ಡಾಡುವಂಥದ್ದು ಮತ್ತು ಅದನ್ನು ತಪ್ಪಿಸಿಕೊಳ್ಳುವಂಥ ಅನೇಕ ಅಲ್ಲಿ ಹಾದಿಗಳಿದ್ದಾವೆ. ಅದಕ್ಕಾಗಿ ಹೊಸ ಕಾನೂನು ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದವರು. ಇದರ ಬಗ್ಗೆ ಇನ್ನಷ್ಟು ಅಭ್ಯಾಸ ಮಾಡಿರಿ. ನಾವು BJPಗರಲ್ಲಿ ಕೇಳೋದಿಷ್ಟ, JDS ಅಲ್ಲಿ ಕೇಳೋದಿಷ್ಟು, ನೀವು ಅಭ್ಯಾಸ ಮಾಡಿ, ದೋಷ ಏನದು ಹೇಳ್ರಿ, ಅದು ತಿದ್ದುಕೊಳ್ರಿ. ಅದನ್ನ ಮೀರಿಂದ ಅವರು ಹೋಗ್ಲಿಕ್ಕಿಲ್ಲ, ಜನಕ್ಕೆ ತಿಳಿಸಿ ಹೇಳ್ರಿ ಏನು ದೋಷ ಅಂತೇಳಿ. ಯಾಕೆ ಜನಕ್ಕೆ ತಿಳಿಸ್ಬೇಕಲ್ಲ ಏನದ ಅಂಥದ್ದು. ಹೌದಿದ್ರೆ ಹೆಂಗೆ ಡಿಕ್ಟೇಟರ್ ಆಗ್ತಾನೆ, ಏನಾಗ್ತಾನೆ, ಹೆಂಗೆ ಈ ಒಂದು ಏನಪ್ಪ ವಾಕ್ ಸ್ವತಂತ್ರವನ್ನು ಕಸ್ಕೊಳ್ತದ, ಮಾತಾಡೋ ಹಕ್ಕು ಕಸ್ಕೊಳ್ತದ ಅಂತ ನೀವು ಹೇಳ್ತೀರಿ. ಅಡ್ಡಿಲ್ಲ, ಬರೋಬ್ಬರದಿಲ್ಲ ಅಂತಲ್ಲ, ಯಾವ ರೀತಿಯಾಗಿ ಕಸ್ಕೊಳ್ತದ. ಅಲ್ಲ ರೀ, ಇನ್ನೊಂದು ಧರ್ಮದ ಬಗ್ಗೆ ತುಚ್ಛಾಗಿ ಕೆಟ್ಟದಾಗಿ ಮಾತಾಡೋದು, ಇನ್ನೊಬ್ಬರನ್ನ ಕೆಟ್ಟದಾಗಿ ನಡೆಸ್ಕೊಳ್ಳೋದು, ಈಗ ಮೇಲ್ಜಾತಿ ಕೆಳಜಾತಿ ಮಧ್ಯದಲ್ಲಿ ನಡೀತಾ ಇದೆ. ಹೌದಲ್ಲ, ಅದಕ್ಕೂ ಕಾನೂನುಗಳಿದ್ದಾವೆ. ಆದ್ರೆ ಇಲ್ಲ ಕೇಳ್ತಾ ಇರೋದು ಇಂಥ ನಡೀತಿರುವಾಗ ಅವು ತಡಿಬೇಕಾದ್ರೆ ಒಂದು ಸ್ಟ್ರಿಕ್ಟ್ ಆದಂಥ ಕಾನೂನು ಬೇಕಲ್ಲ. ನೋಡಿರಿ, ನಿರ್ಭಯ ಹತ್ಯಾಕಾಂಡ ಆದ ನಂತರ ನಿರ್ಭಯ ಕಾನೂನು ಆಯ್ತು ಇಲ್ಲ ಅಂತಲ್ಲ, ಪೋಕ್ಸೋ ಆಯಿತು, ಎಷ್ಟು ಮಟ್ಟಿಗೆ ಇನ್ನೂ ತಡೀತಾ ಇದೆ. ಆದರೂ ದೊಡ್ಡ ದೊಡ್ಡ ತಿಮಿಗಳು ಸಿಗಲಿಕ್ಕಿಲ್ಲ, ಅದರೊಳಗೆ ದಾಟಿಸ್ಕೊಂಡು ಹೋಗ್ತಾವೆ. ಅದು ಸಣ್ಣ ಸಣ್ಣ ಮೀನುಗಳು ಸಿಗ್ತಾ ಇದ್ದಾವಲ್ಲ, ಇವತ್ತು ಸಿಗ್ತಾ ಇದ್ದಾರೆ, ಕಡಿಮೆ ಆಗ್ತಾಯಿದೆ ಪೋಕ್ಸೋದಿಂದ. ಆದರೂ ಅಲ್ಲೆಲ್ಲ ನಡೀತಾ ಇರ್ತಾವೆ. ಇದರಲ್ಲಿ ಸದ್ಯ ದ್ವೇಷ ಭಾಷೆ ಕಾನೂನು ಮಾಡಿದ ತಕ್ಷಣ ಎಲ್ಲರೂ ಬಿಡ್ತಾರಂತಲ್ಲ, ಆದ್ರೆ ಪ್ರಾಕ್ಟೀಸು ಆಗ್ಬೇಕು. ಇಲ್ಲಿದೆ ಬಂದಿದ್ದ ಪ್ರಾಬ್ಲಮ್. ನಮ್ಮ ಸಂವಿಧಾನ ಸಾಕಷ್ಟು ಸ್ಟ್ರಾಂಗ್ ಅದ ರೀ, ಬೆಸ್ಟ್ ಸಂವಿಧಾನ ಅದ, ಕಾನ್ಸ್ಟಿಟ್ಯೂಷನ್ ಅದ. ಆದ್ರೆ ಪ್ರಾಕ್ಟೀಸ್ ಮಾಡೋರು ಸರಿ ಇಲ್ಲಲ್ಲ, ಅದು ಬಂದಿದೆ. ಇಲ್ಲಿ ದ್ವೇಷ ಭಾಷೆನೂ ರಿಸ್ಟ್ರಿಕ್ಟೆಡ್ ಆಗ್ತಂದ್ರೆ ಸಹಜವಾಗಿ ಪ್ರಾಕ್ಟೀಸ್ ಮಾಡೋರಿಗೆ ಭಯ ಇರ್ತದೆ. ಈ ರೀತಿ ಮಾಡಿದ್ರೆ ನಾಳೆ ಹಿಂಗೆ ಶಿಕ್ಷೆ ಅದಪ್ಪ, ಅದಕ್ಕೆ ಇದನ್ನು ಮಾಡಬಾರದಪ್ಪ ಅಂದಾಗ ಸಹಜವಾಗಿ ಅವ್ರು ಒಳ್ಳೆಯವರಾಗಿ ಬದುಕ್ತಾರೆ. ಇವತ್ತು ಸಾಕ್ಷಿ ಆಗಲಿಕ್ಕೆ ಇವತ್ತು ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲೇ ಈಗೇನು ಈ ಕಾನೂನು